ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ವಿಶೇಷ ಸುದ್ದಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಾ ಇರೋ ವಿಷಯ ಕೇವಲ ಇಬ್ಬರು ಸೆಲೆಬ್ರಿಟಿಗಳ ಕಣ್ಣೀರಿನ ಕಥೆಯಲ್ಲ. ಇದು ಇಡೀ ಸಮಾಜವನ್ನ ಕಾಡ್ತಾ ಇರೋ ಸೋಷಲ್ ಮೀಡಿಯಾ ಎಂಬ ಕತ್ತಲ ಲೋಕದ ಕ್ರೂರ ಮುಖದ ಕರಾಳ ಸತ್ಯ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಮೂಲಕ ಕನ್ನಡಿಗರ ಮನೆ ಗೆದ್ದ ಜೋಡಿ ನಟಿ ಐಶ್ವರ್ಯಾ ಶಿಂದೋಗಿ ಮತ್ತು ನಟ ಶಿಶಿರ್ ಶಾಸ್ತ್ರಿ ಇಂದು ತೀವ್ರ ಆಘಾತದಲ್ಲಿದ್ದಾರೆ. ಟ್ರೋಲ್ಗಳ ಕಿರುಕುಳಿಕೆ ಬೇಸತ್ತು ಇಬ್ಬರೂ ಮಾಧ್ಯಮಗಳ ಮುಂದೆ ಕಣ್ಣೀರಿಟ್ಟಿದ್ದಾರೆ. ಅಷ್ಟಕ್ಕೂ ಇವರು ಮಾಡಿದ ತಪ್ಪಾದರೂ ಏನು? ಕಲಾವಿದರಾಗಿದ್ದೇ ಇವರು ಮಾಡಿದ ಅಪರಾಧವೇ? ಇವತ್ತಿನ ನಮ್ಮ ಡಿಜಿಟಲ್ ಲೋಕದಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ ಅಂದ್ರೆ ಅದಕ್ಕೆ ಬೆಲೆಯೇ ಇಲ್ವಾ? ಬಿಗ್ ಬಾಸ್ನಲ್ಲಿ ಸಿಕ್ಕ ಮನೆ ಮಗಳು ಅನ್ನೋ ಬಿರುದೇ ಐಶ್ವರ್ಯಾ ಅವರಿಗೆ ಶಾಪವಾಯಿತಾ? ಇವೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ಇವತ್ತಿನ ಈ ಕಥೆಯಲ್ಲಿದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 11 ಮುಗಿದ ಮೇಲೂ ಐಶ್ವರ್ಯಾ ಶಿಂದೋಗಿ ಹಾಗೂ ಶಿಶಿರ್ ಶಾಸ್ತ್ರಿ ಸೋಷಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ. ಆಗಾಗ ಒಂದೊಳ್ಳೆ ಕಂಟೆಂಟ್, ಸುಂದರವಾದ ಫೋಟೋಶೂಟ್ಗಳು ಮತ್ತು ರೀಲ್ಸ್ಗಳ ಮೂಲಕ ಅಭಿಮಾನಿಗಳನ್ನ ರಂಜಿಸ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇವರ ಪ್ರತಿಯೊಂದು ಪೋಸ್ಟ್ಗೂ ಬರುತ್ತಿರುವ ಕಮೆಂಟ್ಗಳು ಸಭ್ಯತೆಯ ಎಲ್ಲಾ ಗೆರೆಗಳನ್ನು ದಾಟಿವೆ. ಮುಖ್ಯವಾಗಿ ಐಶ್ವರ್ಯಾ ಅವರ ಉಡುಪು, ಅವರ ಲೈಫ್ ಸ್ಟೈಲ್ ಮತ್ತು ಅವರ ವೈಯಕ್ತಿಕ ನಿರ್ಧಾರಗಳನ್ನು ಗುರಿಯಾಗಿಸಿಕೊಂಡು ಅತ್ಯಂತ ವಿಕೃತವಾಗಿ ಟ್ರೋಲ್ ಮಾಡಲಾಗ್ತಿದೆ. ಸಂದರ್ಶನವೊಂದರಲ್ಲಿ ತಮ್ಮ ನೋವನ್ನು ತೋಡಿಕೊಂಡ ಐಶ್ವರ್ಯಾ ಶಿಂದೋಗಿ ಹೇಳಿದ ಮಾತುಗಳು ಪ್ರತಿಯೊಬ್ಬರ ಕಣ್ಣಾಲಿಗಳನ್ನು ಒದ್ದೆ ಮಾಡುವಂತಿದ್ದವು. ಅವರು ಹೇಳಿದ್ದೇನು ಗೊತ್ತಾ? ನೆಗೆಟಿವ್ ಕಮೆಂಟ್ಗಳನ್ನು ನೋಡಿದಾಗ ತುಂಬಾನೇ ಬೇಜಾರಾಗುತ್ತೆ. ಮಾನಸಿಕವಾಗಿ ಎಷ್ಟು ಡಿಸ್ಟರ್ಬ್ ಆಗ್ತೀನಿ ಅಂದ್ರೆ ಎಷ್ಟೋ ರಾತ್ರಿಗಳು ನನಗೆ ನಿದ್ದೆಯೇ ಬಂದಿಲ್ಲ, ಊಟ ತಿನ್ನೋಕ್ಕೂ ಮನಸ್ಸಾಗಲ್ಲ. ಸೋಷಲ್ ಮೀಡಿಯಾದಲ್ಲಿ ಜನರಿಗೆ ನಾವು ಕೇವಲ ಒಂದು ಗೊಂಬೆಯಂತೆ ಕಾಣಿಸಬಹುದು, ಆದರೆ ನೆನಪಿಡಿ, ನಮಗೂ ಜೀವ ಇದೆ, ನಮಗೂ ಒಂದು ಮನಸ್ಸಿದೆ. ಆ ಕಮೆಂಟ್ಗಳು ನಮ್ಮ ಹೃದಯಕ್ಕೆ ನೇರವಾಗಿ ನಾಟುತ್ತವೆ. ಇದು ಒಬ್ಬ ಕಲಾವಿದೆಯ ಅಸಹಾಯಕತೆಯ ಮಾತುಗಳಲ್ಲ ವೀಕ್ಷಕರೇ, ಇದು ಸೈಬರ್ ಬುಲ್ಲಿಗಳ ಕ್ರೂರತೆಗೆ ಬಲಿಯಾದ ನೊಂದ ಜೀವದ ಆಕ್ರೋಶ. ವೀಕ್ಷಕರೇ, ಇಲ್ಲಿ ಅತ್ಯಂತ ಆಶ್ಚರ್ಯಕರ ಮತ್ತು ನೋವಿನ ಸಂಗತಿ ಏನ್ ಗೊತ್ತಾ? ಐಶ್ವರ್ಯಾ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಮನೆ ಮಗಳು ಅನ್ನೋ ಹೆಮ್ಮೆಯ ಬಿರುದು ಸಿಕ್ಕಿತ್ತು. ಆದರೆ ಇವತ್ತು ಅದೇ ಬಿರುದನ್ನು ಇಟ್ಟುಕೊಂಡು ಸೈಬರ್ ನರಕದ ಜೀವಿಗಳು ಇವರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಮೆಂಟ್ಗಳಲ್ಲಿ ಜನ ಕೇಳ್ತಾ ಇದ್ದಾರಂತೆ, ಮನೆ ಮಗಳು ಅಂದ ಮೇಲೆ ಇಂಥ ಬಟ್ಟೆ ಹಾಕ್ಬೇಕಾ? ಮನೆ ಮಗಳು ಥೈಲ್ಯಾಂಡ್ಗೆ ಪ್ರವಾಸ ಹೋಗ್ತಾಳಾ? ಈಕೆಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ? ಇದಕ್ಕೆ ಐಶ್ವರ್ಯಾ ಅವರು ನೀಡಿರುವ ತಿರುಗೇಟು ನಿಜಕ್ಕೂ ಪ್ರತಿಯೊಬ್ಬ ಹೆಣ್ಣುಮಗಳೂ ಹೆಮ್ಮೆ ಪಡುವಂತಿದೆ. ಐಶ್ವರ್ಯಾ ಹೇಳ್ತಾರೆ, ಮನೆ ಮಗಳು ಅನ್ನೋದಕ್ಕಿಂತ ಮುಂಚೆ ನಾನು ನನ್ನ ಅಪ್ಪ ಅಮ್ಮನಿಗೆ ಮಗಳು. ನನ್ನ ಹೆತ್ತವರೇ ನನಗೆ ಬಟ್ಟೆ ವಿಷಯದಲ್ಲಾಗಲಿ ಬದುಕು ವಿಚಾರದಲ್ಲಾಗಲಿ ಯಾವುದೇ ರಿಸ್ಟ್ರಿಕ್ಷನ್ ಹಾಕಿಲ್ಲ. ನನ್ನನ್ನು ಒಬ್ಬ ಸ್ವತಂತ್ರ ಸ್ಟ್ರಾಂಗ್ ಮಹಿಳೆಯಾಗಿ ಬೆಳೆಸಿದ್ದಾರೆ. ನನ್ನ ಕಲೆಯ ಮೂಲಕ ನಾನು ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದ್ದೇನೆ. ಸಮಾಜದಲ್ಲಿ ಗೌರವದಿಂದ ಬದುಕ್ತಾ ಇದ್ದೇನೆ. ಬಿಗ್ ಬಾಸ್ ಮನೆ ಮಗಳು ಅಂತ ಟೈಟಲ್ ಕೊಟ್ಟ ತಕ್ಷಣ ನಾನು ರೂಮಿನ ಮೂಲೆಯಲ್ಲಿ ಅತ್ತುಕೊಂಡು ಕೂರ್ಬೇಕಾ? ನಾನು ನನ್ನ ಜೀವನವನ್ನು ಎಂಜಾಯ್ ಮಾಡ್ತಾ ಇರೋದನ್ನು ನೋಡಲು ಕೆಲವರಿಗೆ ಆಗ್ತಾ ಇಲ್ಲ. ಇನ್ನು ಕೆಲವರಂತೂ ಸೀರೆ ಉಟ್ಟುಕೊಂಡರೂ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ. ಇಷ್ಟೇ ಅಲ್ಲ ವೀಕ್ಷಕರೇ, ಇಲ್ಲಿ ಅತ್ಯಂತ ದುರಂತ ಅಂದ್ರೆ ಒಬ್ಬ ಮಹಿಳೆಯೇ ಮತ್ತೊಬ್ಬ ಮಹಿಳೆಯ ಕಾಲೆಳೆಯುವ ಕೆಲಸ ಮಾಡಿದ್ದಾಳೆ. ಆನ್ಲೈನ್ನಲ್ಲಿ ಒಬ್ಬ ಹುಡುಗಿ ಕಮೆಂಟ್ ಮಾಡಿದ್ದಾಳಂತೆ, ನೀವು ಧರಿಸುವ ಬಟ್ಟೆಯಿಂದ ಹುಡುಗರ ಬಿಹೇವಿಯರ್ ಚೇಂಜ್ ಆಗುತ್ತೆ. ನೀವು ಹಾಕೋ ಬಟ್ಟೆ ಕೈಯೆತ್ತಿ ಮುಗಿಯೋ ಹಾಗಿರ್ಬೇಕೇ ಹೊರತು ಕೈ ಹಿಡಿದು ಎಳೆಯುವ ಹಾಗಿರಬಾರದು. ಈ ವಿಕೃತ ಯೋಚನೆಗೆ ನಟ ಶಿಶಿರ್ ಶಾಸ್ತ್ರಿ ಕೂಡ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಐಶ್ವರ್ಯಾ ಕೊಟ್ಟ ಉತ್ತರ ಸಖತ್ ವೈರಲ್ ಆಗ್ತಿದೆ. ಅಮ್ಮ ತಾಯಿ, ಹುಡುಗರ ಬಿಹೇವಿಯರ್ ನಮ್ಮ ಬಟ್ಟೆಯಿಂದ ನಿರ್ಧಾರ ಆಗಲ್ಲ, ಅದು ಅವರ ಮನಸ್ಥಿತಿ ಮತ್ತು ಅವರ ಯೋಚನಾ ಶಕ್ತಿಯಿಂದ ನಿರ್ಧಾರ ಆಗುತ್ತೆ. ಎಷ್ಟು ಅದ್ಭುತವಾದ ಮಾತು ಅಲ್ವಾ ವೀಕ್ಷಕರೇ? ಈಗ ನಾವು ಈ ಕಥೆಯ ಅತ್ಯಂತ ಇಂಟ್ರೆಸ್ಟಿಂಗ್ ಮತ್ತು ಸೀರಿಯಸ್ ಆದ ಭಾಗಕ್ಕೆ ಬರೋಣ. ಐಶ್ವರ್ಯಾ ಮತ್ತು ಶಿಶಿರ್ ಅನುಭವಿಸುತ್ತಿರುವ ಈ ನರಕ ಇವತ್ತು ಕೇವಲ ಸಿನಿಮಾ ಸ್ಟಾರ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇವತ್ತು ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಸೋಷಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಹಾಕಿದ್ರೂ ಅವರ ಬಾಡಿ ಶೇಮಿಂಗ್ ಮಾಡೋದು, ಅವರ ಜಾತಿ, ಧರ್ಮ, ಬಣ್ಣದ ಬಗ್ಗೆ ಕೀಳಾಗಿ ಮಾತನಾಡೋದು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಮನಃಶಾಸ್ತ್ರಜ್ಞರು ಅಥವಾ ಸೈಕಾಲಜಿಸ್ಟ್ಸ್ ಹೇಳುವ ಪ್ರಕಾರ ಈ ರೀತಿ ಆನ್ಲೈನ್ನಲ್ಲಿ ಬೇರೆಯವರನ್ನು ನಿಂದಿಸುವ 90% ಜನ ಮಾನಸಿಕ ಕೀಳರಿಮೆಯಿಂದ ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದ ಬಳಲುತ್ತಿರುತ್ತಾರೆ. ತಮಗಿಲ್ಲದ ಯಶಸ್ಸು, ತಮಗಿಲ್ಲದ ಸ್ವಾತಂತ್ರ್ಯ ಬೇರೆಯವರಿಗೆ ಸಿಕ್ಕಾಗ ಅದನ್ನು ಸಹಿಸಲಾಗದೆ ಕೀಬೋರ್ಡ್ ಹಿಂದೆ ಅಡಗಿ ಕುಳಿತು ವಿಷ ಕಾರುತ್ತಾರೆ. ಇದನ್ನೇ ಸೈಬರ್ ಬುಲಿಯಿಂಗ್ ಅಥವಾ ಡಿಜಿಟಲ್ ಟೆರರಿಸಂ ಅಂತ ಕರೆಯಲಾಗುತ್ತೆ. ಇದರ ಪರಿಣಾಮ ಎಷ್ಟು ಭೀಕರವಾಗಿರುತ್ತೆ ಗೊತ್ತಾ? ಅದೆಷ್ಟೋ ಯುವಕ ಯುವತಿಯರು ಈ ಆನ್ಲೈನ್ ಟ್ರೋಲಿಂಗ್ ತಡೆಯಲಾರದೆ ತೀವ್ರ ಡಿಪ್ರೆಷನ್ಗೆ ಒಳಗಾಗಿದ್ದಾರೆ.
ಇನ್ನು ಕೆಲವರಂತೂ ಆತ್ಮಹತ್ಯೆಯಂತಹ ಭೀಕರ ನಿರ್ಧಾರಗಳನ್ನು ಕೈಗೊಂಡ ಉದಾಹರಣೆಗಳು ನಮ್ಮ ಕಣ್ಣ ಮುಂದಿವೆ. ಸೆಲೆಬ್ರಿಟಿಗಳು ಸದಾ ನಗುತ್ತಾ ಕ್ಯಾಮರಾ ಮುಂದೆ ಕಾಣಿಸಿಕೊಳ್ಳಬಹುದು, ಆದರೆ ಅವರ ಬೆಡ್ರೂಮ್ ಕತ್ತಲಲ್ಲಿ ಅವರು ಅನುಭವಿಸುವ ಮಾನಸಿಕ ಯಾತನೆ ಯಾರಿಗೆ ಗೊತ್ತು? ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ್ದು ಭಾರತದ ಸೈಬರ್ ಕಾನೂನನ್ನು. ಅನೇಕರಿಗೆ ಗೊತ್ತಿಲ್ಲ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಯೂಟ್ಯೂಬ್ನಲ್ಲಿ ಒಬ್ಬ ಮಹಿಳೆಯ ಬಗ್ಗೆ ಅಶ್ಲೀಲವಾಗಿ ಕಮೆಂಟ್ ಮಾಡುವುದು, ಆಕೆಯನ್ನು ಸಾರ್ವಜನಿಕವಾಗಿ ನಿಂದಿಸುವುದು ಭಾರತೀಯ ನ್ಯಾಯ ಸಂಹಿತೆ BNS ಮತ್ತು IT ಆಕ್ಟ್ 2000 IT ಆಕ್ಟ್ ಅಡಿಯಲ್ಲಿ ಜಾಮೀನು ರಹಿತ ಅಪರಾಧವಾಗಿದೆ. ಐಶ್ವರ್ಯ ಮತ್ತು ಶಿಶಿರ್ ಅವರು ಕೇವಲ ಮೀಡಿಯಾ ಮುಂದೆ ಅಳಲು ತೋಡಿಕೊಂಡರೆ ಸಾಲದು. ಇಂತಹ ವಿಕೃತ ಕಮೆಂಟ್ ಮಾಡುವವರ ಐಡಿಗಳನ್ನು ಸೈಬರ್ ಕ್ರೈಮ್ ಪೊಲೀಸರಿಗೆ ನೀಡಿ ಜೈಲಿಗಟ್ಟುವ ಕೆಲಸ ಮಾಡಬೇಕು. ಆಗಲೇ ಇಂತಹ ಸೈಬರ್ ಕಿರಾತಕರಿಗೆ ಬುದ್ಧಿ ಬರುವುದು. ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದ ವೇದಿಕೆಯೇ ಹೊರತು ಬೇರೆಯವರ ಚಾರಿತ್ರ್ಯವಧೆ ಮಾಡುವ ಅಸ್ತ್ರವಲ್ಲ. ಯಾರೋ ಕಷ್ಟಪಟ್ಟು ಬೆಳೆದು ಪ್ರವಾಸಕ್ಕೆ ಹೋದರೆ, ತಮಗೆ ಇಷ್ಟ ಬಂದ ಬಟ್ಟೆ ಧರಿಸಿದರೆ ಅದನ್ನು ಪ್ರಶ್ನಿಸಲು ಟ್ರೋಲರ್ಗಳಿಗೆ ಯಾವುದೇ ಹಕ್ಕಿಲ್ಲ. ಕೊನೆಯದಾಗಿ ದ ನ್ಯೂಸ್ ವೇರ್ ವತಿಯಿಂದ ನಾವು ಕೇಳಲು ಬಯಸೋದು ಇಷ್ಟೇ: ಕಲೆ ಮತ್ತು ಕಲಾವಿದರನ್ನು ಪ್ರೀತಿಸಿ. ಅವರಲ್ಲಿ ತಪ್ಪುಗಳಿದ್ದರೆ ಸಾರ್ವಜನಿಕವಾಗಿ ತಿದ್ದಿ ಹೇಳಿ, ಆದರೆ ಅವರ ವೈಯಕ್ತಿಕ ಬದುಕಿಗೆ ಕಸದ ಕಮೆಂಟ್ಗಳ ಮೂಲಕ ಕಲ್ಲು ಎಸೆಯಬೇಡಿ. ವೀಕ್ಷಕರೇ, ನಟಿ ಐಶ್ವರ್ಯಾ ಕೊಟ್ಟ ಖಡಕ್ ರಿಪ್ಲೈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬಟ್ಟೆಯ ಆಧಾರದ ಮೇಲೆ ಒಬ್ಬ ಹೆಣ್ಣಿನ ಕ್ಯಾರೆಕ್ಟರ್ ನಿರ್ಧಾರ ಆಗುತ್ತಾ, ಅಥವಾ ನೋಡುವವರ ಕಣ್ಣಿನಲ್ಲಿ ತಪ್ಪಿದೆಯಾ? ನಿಮ್ಮ ಅನಿಸಿಕೆಗಳನ್ನು ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ಮತ್ತು ನಿಖರ ಸುದ್ದಿಗಳಿಗಾಗಿ ನಮ್ಮ ದ ನ್ಯೂಸ್ ವೇರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವರದಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ದ ನ್ಯೂಸ್ ವೇರ್. ನಮಸ್ಕಾರ.